ಇನ್ನು ಜಿಮ್ನಲ್ಲಿ ವರ್ಕೌಟ್ ವೇಳೆ ಟೆಕ್ಕಿ ಮೇಲೆ ಡೆಡ್ಲಿ ಅಟ್ಯಾಕ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲೇ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ವರುಣ್ ಈಗ ಅರೆಸ್ಟ್ ಆಗಿದ್ದಾರೆ. ಮೇ 12ನೇ ತಾರೀಕಿನಂದು ಸಂಜೆ ಟೆಕ್ಕಿ ಕೀರ್ತನ್ ಮೇಲೆ ಹಲ್ಲೆಯನ್ನ ಮಾಡಿದ. ವರುಣನ ಏಟಿಗೆ ಮುಖದ ಮೂಳೆ ಮುರಿದೋಗಿತ್ತು. ಆಸ್ಪತ್ರೆಗೆ ಸೇರಿದ್ದ ಟೆಕ್ಕಿ ಹಾಸನದ ಕೆಆರ್ ಪುರಂನ ಎಂಜೆ ಜಿಮ್ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ವರುಣ್ ಈಗ ಅರೆಸ್ಟ್ ಆಗಿದ್ದಾರೆ. ಇನ್ನು ಜಿಮ್ನಲ್ಲಿ ನಡೆದಿರುವಂತಹ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ವರುಣ್ ಎನ್ನುವಂತಹ ವ್ಯಕ್ತಿ ಕೀರ್ತನ್ ಎನ್ನುವಂತಹ ಯುವಕನಿಗೆ ಹಲ್ಲೆಯನ್ನ ಮಾಡಿದ್ದ. ಒಂದು ಪಂಚನ್ನ ಕೊಟ್ಟಿದ್ದ. ಆ ವ್ಯಕ್ತಿಗೆ ಗಂಭೀರವಾದಂತಹ ತಲೆಗೆ ಪೆಟ್ಟು ಬಿದ್ದಿತ್ತು. ಜೊತೆಗೆ ಕೋಮಾದಲ್ಲಿ ಹೋಗಿದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿದ್ವು. ಜೊತೆಗೆ CCTVಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಸೊ ಹೀಗಿರಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಈತನನ್ನ ಹುಡುಕಾಟ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ ವರುಣ್. ಜಿಮ್ನಲ್ಲಿ ನಡೆದಂತಹ ಘಟನೆ ಇದು. ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಟೆಕ್ಕಿ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಜಸ್ಟ್ ಭುಜ ಟಚ್ ಆಯಿತು ಅನ್ನುವಂತಹ ಒಂದು ಕಾರಣಕ್ಕೆ ಅಟ್ಯಾಕ್ ಅನ್ನ ಮಾಡಿರ್ತಾರೆ. ಒಂದು ಪಂಚನ್ನು ತಲೆಗೆ ಕೊಟ್ಟಿರ್ತಾನೆ. ಆ ಕ್ಷಣದಲ್ಲಿಯೇ ಕೀರ್ತನ್ ಎನ್ನುವಂತಹ ವ್ಯಕ್ತಿ ಅಲ್ಲೇ ಬಿದ್ದೋಗಿರ್ತಾನೆ. ಸೊ ಆ ಒಂದು CCTV ದೃಶ್ಯಾವಳಿಗಳು ಸಹಿತ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರುತ್ತೆ. ಅದಾದ ನಂತರ ವರುಣನನ್ನು ಹುಡುಕಾಟ ನಡೆಸಿದಂತಹ ಪೊಲೀಸರು ಬೆಂಗಳೂರಿನಲ್ಲಿ ವರುಣ್ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ವರುಣ್ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದ. ಆತನನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ.